ಪರಾಗ ಸುಮಚರಣ ವೇದ ಪ್ರಣಯಾನಂದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇದ ಪ್ರಣಯಾನಂದ ಪಂಚಮ ವೇದ ನವಸಿರಿ ಸುರಚಿರ ನವರಾಗ ನವರಾಗಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ವಾಮಿನಿ ರುಕ್ಮಿಣಿ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರೂ ಸಹ ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ದುರ್ಯೋಧನ ಬಳಿಗೆ ಸಂಧಿಗಾಯಿಸಿದನು. ದುರಾಂಕಾರದಿಂದ ದುರ್ಮದನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದದು ಅಂತಿದೆ ಪ್ರೇಯಸಿ. ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶೈಲದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲ ಕನಸು ಕಾಣುವುದು ತಮಗಿದು ಸಾಧ್ಯವಿಲ್ಲ ತಾನೆ? ರುಕ್ಮಿಣಿ, ನಾನು ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನವು ಕೊನೆಗೊಂಡಿತು. ನಾನು ಅದಕ್ಕಾಗಿ ಸ್ವಲ್ಪವೂ ಚಿಂತಿಸುತ್ತಿದ್ದ ರುಕ್ಮಿಣಿ. ದೇವ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವನ್ನು ಅರ್ಥಿಸುವುದು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗರೀತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಪರಮಾತ್ಮ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದದು ಅಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು ರುಕ್ಮಿಣಿ. ದೇವ, ಈ ಶೈನ್ಹಾಗಾರದ ಹೊಸತಿಲನ್ನು ದಾಟಿದರಲು ಒಂದೇ ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ನಿನ್ನ ರಾಜನೀತಿ ಕೌಶಲ್ಯವನ್ನು ನಾನು ತಿಳಿದೆ. ಆದರೆ ಇದು ಪರ್ಯಾಸವಲ್ಲ ತಾನೆ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗೇನಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತಾಕೃಷ್ಣನ ಮಧುರೂಪವನ್ನು ಜನರು ನೋಡಿರುವರು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬಡಿದು ಅವನ ಪ್ರಚಂಡ ಅಟ್ಟಹಾಸದಿಂದ
ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವುದು. ಹಾ. ನಾನು ನಿರಸ್ತನೇ ನಿಜ, ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷರ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ಅವರ ಅಜ್ಞಾನವನ್ನು ಅರಿಸುವನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲವುದೆಂಬುದನ್ನು ಜಗತ್ತಿಗೆ ತಿಳಿಸುವನು. ಸತ್ಯದ ಚಿರಪ್ರಕಾರದಿಂದ ಸುಂದರವಾದ ಜಗತ್ತನ್ನು ಬೆಳಗಿಸುವನು. ರುಕ್ಮಿಣಿ, ಸ್ವಾಮಿ. ಈ ಕುರುಕ್ಷೇತ್ರ ಯುದ್ಧ ರಕ್ತ ಪ್ರಳಯದಲ್ಲಿ ಈ ನಿನ್ನ ಪದ್ಯ ಕೈಗಳು ಸ್ವಚ್ಛೈಮದಂತೆ ನಿರ್ಲಿಪ್ತವಾಗಿ ಬಿಡುವುದನ್ನು ನೀನೇ ನೋಡುವಂತೆ. ಸತ್ಯ ಧರ್ಮಗಳ ಉಳಿಸಲು ಜಗದಿ ಏಕಿ ಚಿಂತನೆ, ಏನಿ ಚಿಂತನೆ.
ಅಪೂರ್ವ ಸಾಧನೆ ಉದ್ದೇಶವಾದರೆ ದೇವ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ನಾನು ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂಬುದನ್ನು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವನು. ರುಕ್ಮಿಣಿ, ಸ್ವಾಮಿ. ಅಂಬುದಿನಿದಿಂದು ದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿದಿಂದು ದಯಿಸಿಯನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಬೈಯಮ್ಮ ಹೃದಯ ರಂಗವ. ಜಾದು ಬೈಯಮ್ಮ ಹೃದಯ ರಂಗವ ಮೋದದಿ ಸೆಳೆದ ಸದಮಲಕ್ಷ್ಮಿ. ಮೋದದಿ ಸೆಳೆದ ಸದಮಲಕ್ಷ್ಮಿ. ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯ ಭಾರ್ಗವಿ. ಅವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯ ಭಾರ್ಗವಿ. ಶಿವಶಕ್ತಿ ಭವಾನಿಯೋ ಅಪ್ಪಮ್ಮ ನರಸಿಂಹ ದೇವಿಯೋ. ಶಿವಶಕ್ತಿ ಭವಾನಿಯೋ ನಮ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿಂತ ಬಳುವಳಿ ಕಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿಂತ ಬಳುವಳಿ ಕಲುವೆ. ಸುರಭಿ ಶುಭೋದಯದಿ ಶ್ರೀದೇವಿಯ ವರಿಸಿದನ. ಸುರಭಿ ಶುಭೋದಯದಿ ಆನಂದ ಪಡೆಯುವ ಬಂದೆಲ್ಲ ಬಂದಿಯೋಳ ಆನಂದ ಪಡೆಯುವ ಅಂಬುದಿನಿದಿಂದು ದಯಿಸಿದ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದು ಮೈಯನ್ನ ಹೃದಯ ರಂಗವ. ಜಾದು ಮೈಯನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಕ್ಷ್ಮಿ. ಮೋದದಿ ಸೆಳೆದ ಸದಮಲಕ್ಷ್ಮಿ. ಅಂಬುದಿನಿದೆಯಂ ಭಾವದೇವನು ನಿನ್ನ ಭಾವ ನಿರ್ಮಿಸಿದ ನವಗುಣ ಶ್ರೀ ಜನಾರ್ದನ.
ಅರ್ಜುನ, ಮತ್ತೊಂದು ಕಡೆಯಿಂದ ದುರ್ಯೋಧನ. ಇವರಿಬ್ಬರು ಯುದ್ಧಕ್ಕಾಗಿ ನನ್ನಲ್ಲಿ ಸಹಾಯ ಬಿಡಲು ಬರುತ್ತಿರುವಾಗಿದೆ. ಬರಲಿ, ನಾನು ನಿದ್ರೆ ಬಂದವಂತೆ ನಟಿಸಿ ಅವರವರ ಭಾವಕ್ಕೆ ತಕ್ಕ ಫಲವೇ ದೊರೆಯುವಂತೆ ಮಾಡುವೆನು. ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳೋದ್ರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಬೇಕಾಗಿದೆ. ತಮ್ಮ ಚಿಂತೆ ಆಗುವುದಿಲ್ಲ. ಪವಡಿಸು ಪರಮಾತ್ಮನೇ, ನೀನು ಭವರೋಗವಯ್ಯ ಭಕ್ತರ ನಿಧಿಯೇ. ಪವಡಿಸು ಪರಮಾತ್ಮನೇ, ನೀನು ಭವರೋಗವಯ್ಯ ಭಕ್ತರ ನಿಧಿಯೇ. ಭವರೋಗವಯ್ಯ ಭಕ್ತರ ನಿಧಿಯೇ. ಪವಡಿಸು ಪರಮಾತ್ಮನೇ,
ಸ್ವಾಮಿಯ ನಿದ್ರಿಸುವಂತಿರುವರು. ನಾನು ಸ್ವಲ್ಪ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು.